ನೀವು ಅಕ್ಕಿನವ್ರು ಎಲ್ಲ ಗಾಡಿ ಪೆಟ್ಟಿಗೆ ಸಮೇತ ತಗೊಂಡವರು ಪೆಟ್ಟಿಗೆ ಚಪ್ಪಲ ಮೈಕ್ ಸೊಪ್ಪು ಒಂದು ಆಟ ಮಾಡ್ಕೊಂಡು ಹೋಗಿದೆ ಆಟ ಆ ಪೆಟ್ಟಿಗೆ ಸಮೇತ ತಗೊಂಡವರು ಪೆಟ್ಟಿಗೆ ಸೊಪ್ಪೆಲ್ಲ ಪೆಟ್ಟಿಗೆ ಅಂದಿದೆ ಇಷ್ಟೇ ಇಷ್ಟೇ ಆದ್ಮೇಲೆ ಇದು ಸ್ಟೇಜ್ ಹಾರ್ಮೋನಿಯಂ ಇದೊಂದು ತಬಲ ಆಯ್ತಾ ತಬಲ ಏನು ಡೋಲ ತಬಲ ಆಯ್ತು ಡೋಲ ಆಟಗಳು ಬೇಕೇ ಬೇಕು ಋಣಾಲಿಗೆ ಬೇಕೇ ಬೇಕು ಮುಡಿ ಹಾಕಾಗ್ತದೆ ಮಣ್ಣಿಂದೆಲ್ಲ ಆಟ ಆಗೋದು ಮಣ್ಣಿಂದ ಇದು ಯಾವುದು ರಾಮ ಇದು ಪ್ರಮಾಣ ತಮ್ಮ ಲಕ್ಷ್ಮಣ ಮೇಲಕ್ಕೆ ಹೇಳಲು ಶುಭವಾಗಲಿ ತಮ್ಮ ಲಕ್ಷ್ಮಣ ಅಂದರೆ ತಲೆ ಮೇಲೆ ನಿನಗೆ ಶುಭವಾಗಲಿ ಮೇಲಕ್ಕೆ ಹೇಳುವಂತ ನಾನು ಆದರೆ ಯಾತಕ್ಕೆ ಕರೆದು ಕಳಿಸಿವೆ ಅಂತಂದರೆ ಒಂದಾನೊಂದು ದಿವಸ ದೇವಾಸುರ ಯುದ್ಧದಲ್ಲಿ ಪಡೆದ 2 ವರಗಳಿಗೆ ನಮ್ಮ ಚಿಕ್ಕಮ್ಮಳಾದ ಕೈಕರಾದೇವಿ ಭರತನಿಗೆ ಪಟ್ಟವನ್ನು ಕಟ್ಟಬೇಕೆಂದು ಆಲೋಚಿಸಿದ ಕಾರಣ ಪಿತೃವಾಕ್ಯ ಪರಿಪಾಲವಾಕ್ಯ 14 ವರ್ಷ ಅರಣ್ಯವಾಸಕ್ಕೆ ಹೋಗಿ ಬರುವನು ತಮ್ಮ ಲಕ್ಷ್ಮಣ. ನೀನು ಈ ರಾಜ್ಯದಲ್ಲಿ ಸುಖವಾಗಿ ಕಾಲವನ್ನು ಕಳೆಯುವಂತ ನಾನು ತಮ್ಮ ಲಕ್ಷ್ಮಣ ಅಲ್ಲಿ ಹೊರಗ ಶಿವನಾಯಕ ಅಂತ ಅಂದ್ಕೊಳ್ತೇವೆ. ನಾವು ಯಾರು ಕಾಮದಿಲ್ಲ ಒಳಗ ನಾವು ಯಾರು ಕಾಮದಿಲ್ಲ ಖರ್ಚು ಮಾಡ್ಕೊಂಡಿದ್ವಿ ಒಂದು ಬೆಳಕು ಮಾಡಿದ್ವಿ. ನೀವು ಡ್ರಾಯಿಂಗ್ ಇವಾಗ ಎಲ್ಲಿ ಸಿಗೋದಿಲ್ಲ. ಹೂವು ಇವೆಲ್ಲ ಲೈಟ್ ಕಾಣ್ತಾವ ಹೊರಗ ಲೈಟ್ಗಳೇನು ಕಾಣ್ತಾವ ಹೊರಗ. ಆಂಜನೇಯ ಇದು ಲಂಕಾದಾನ ಅಂದ್ರೆ ಆಂಜನೇಯ ಬರೋದು ಏಕೆಂದ್ರೆ ರಾತ್ರಿಯಲ್ಲೇ ಇರೋದು. ಸೀತಾ ಬೇರೆ ಮಾತು ಬರೋದಿಲ್ಲ. ಅಂತ ಪೆಟ್ಟಿಗೆ ಮ್ಯೂಸಿಕ್ ಬರ್ತಿರ್ತಾನೆ. ಮ್ಯೂಸಿಕ್ನಾಗ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ
ಕಂಜಾರಾರ ಇಷ್ಟು ಮಾಡ್ತಾರೆ ಬರೋದ ಅಷ್ಟು ಮಾಡ್ತಾರೆ ಮಾಹಿತಿ ಜಾಸ್ತಿ ಕೊಡ್ತಾರೆ ಸಿನಿಮಾ ಬರ್ತಾರೆ ರಾಮ ತಗೋಬೇಕಾದ್ರೆ ಬೇರೆ ಮನುಷ್ಯರು ಹೋಗಿ ನಮಸ್ಕಾರ ಮಾಡೋದಿಲ್ಲ ಬರ್ತಾರ ಮಾಡೋದು ಈ ಚರ್ಮ ಚರ್ಮದು ಆಟ ಚರ್ಮ ಚಿಗುರು ಚಿಗುರೇ ಜಾಸ್ತಿ ಅದಕ್ಕೆ ಪೇಂಟ್ ಮಾಡ್ತಾರೆ. ಇದು ಮಾಯಸ್ತ್ರಿ ಸ್ವಲ್ಪ ನನಗೆ ಮಾಯಸ್ತ್ರಿ ತಗೊಂಡು ಬರೋಲ್ಲ ವಿಘ್ನೇಶ್ವರ ಫಸ್ಟ್ ವಿಘ್ನೇಶ್ವರ ಫಸ್ಟ್ ವಿಘ್ನೇಶ್ವರ ಬರ್ತಾನೆ. ವಿಘ್ನೇಶ್ವರ ಹೋದ ಮೇಲೆ ರಾಮ ಆಮೇಲೆ ಮಾಯಸ್ತ್ರಿ ರಾಮನ ರಾವಣಾಸುರ ಶೂರ್ಪನಖಿ ಇನ್ನೊಂದು ಸ್ವಲ್ಪ ರಾಮ ಮತ್ತೆ ಎರಡು ಸಾವಿರದ ಲಕ್ಷ್ಮಣ ಯಾರು? ರಾಮ ಎಲ್ಲಿದ್ದವರು ಎಲ್ಲಿದ್ದವರ ನಮ್ಮ ಅಣ್ಣಯ್ಯ ಶ್ರೀರಾಮಚಂದ್ರ ಹಿಂಗಿರ್ತಲ್ಲ ಹಿಂಗೆ ಗೋಡೆ ನಮ್ಮ ಶ್ರೀರಾಮಚಂದ್ರ ಅಷ್ಟೇ ಅಣ್ಣಯ್ಯ ನನ್ನ ಕರೆಸಿದ ಕಾರಣವೊಂದು ಹೇಳುವೆ. ಅಷ್ಟೇ ಅಣ್ಣಯ್ಯ, ನೀನು ಅರಣ್ಯಕ್ಕೆ ಹೋದರೆ ನಾನು ಎಷ್ಟು ಮಾತ್ರಕ್ಕೆ ಇಲ್ಲಿರಲಾರೆ. ನಾನು ನಿನ್ನ ಬೆನ್ನೆಲುಬಾಗಿ ಬರುತ್ತೇನೆ ಅಗ್ರಜನೇ. ನಾನು ಕೂಡ ನಿನ್ನ ಬಿಟ್ಟು ಇರಲಾರೆನು ಆಗ್ರಜನೆ. ನಾನು ನಿನ್ನ ಬಿಟ್ಟಿರಲಾರೆನು ಆಗ್ರಜನೆ. ನಿನ್ನನ್ನು ನಾನು ಇಲ್ಲೋಡ್ರಿ ಈಗಲ್ಲ ಈ ತರ ಕೈ ನಿನ್ನನ್ನು ನಾನು ಬಿಟ್ಟಿರಲಾರೆನು ಆಗ್ರಜನೆ. ಏನಿದು ಆಶ್ಚರ್ಯ! ಅಣ್ಣನ ಆಜ್ಞೆಯಂತೆ ಅಣ್ಣನ್ನು ತರುವುದಕ್ಕೆ ಅರಣ್ಯಕ್ಕೆ ಬಂದಿರುವುದು. ಸೂರ್ಯ ಚಂದ್ರದಂತೆ ಕಂಗೊಳಿಸುತ್ತಿರುವ ಈ ಖಡ್ಗ ಏನಿದು ಮಹದಾಶ್ಚರ್ಯ! ಈ ಖಡ್ಗವನ್ನು ಹಿಡಿದು ಪೊದೆಯನ್ನು ಸವರಿ ಅಣ್ಣನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಪೊದೆಯನ್ನು ಸವರಿವೆನು. ಏನಿದು ರಕ್ತ? ಅಯ್ಯೋ ಏನಿದು? ಏನು ವಿಚಿತ್ರ ನೋಡಿ, ಏನಿದು? ಏನು ವಿಚಿತ್ರ? ರಕ್ತ! ಅಯ್ಯೋ, ನಾನು ಪಾಪಕ್ಕೆ ಗುರಿಯಾದನೆ. ಅಣ್ಣನ ಆಜ್ಞೆಯಂತೆ ಅಣ್ಣನ್ನು ತರುವುದಕ್ಕೆ ಅರಣ್ಯಕ್ಕೆ ಬಂದಿವನು. ಇಲ್ಲಿ ನೋಡಿದರೆ ಯಾವ ಮುನೇಶ್ವರನ್ನು ತಪಸ್ಸು ಮಾಡುತ್ತಿದ್ರೆ ಏನೋ. ಅಣ್ಣನ ಆಜ್ಞೆಯಂತೆ ಅಣ್ಣ ತರುವ ಸಮಯದಲ್ಲಿ ಅಣ್ಣನ ಆಜ್ಞೆ ಅನುಸಾರದಾಗಿ ಅಣ್ಣನ್ನು ತರುವ ಸಮಯದಲ್ಲಿ ಪೊದೆಯನ್ನು ಸವಿರಿದರೆ ರಕ್ತವು ಹಳ್ಳವಾಗಿ ಹರಿಯುತ್ತಿರುವುದಲ್ಲ. ಯಾವ ಮುನೇಶ್ವರರು ಜಪತಪ ಮಾಡುತ್ತಿದ್ದರೋ ಏನು, ಪಾಪಕ್ಕೆ ಗುರಿಯಾದನೆ. ಏನೇ ಆಗಲಿ ನಾನು ಅಣ್ಣನ ಬಳಿ ಹೋಗಿ ಬೇಡಿಕೊಳ್ಳುತ್ತೇನೆ. ನಾನು ಅಣ್ಣನ ಬಳಿ ಹೋಗುತ್ತೇನೆ. ನಮೋ ನಮೋ ಶ್ರೀರಾಮ, ನಮೋ ನಮೋ ಶ್ರೀರಾಮಚಂದ್ರ. ಹಿಂಗೆ ಅಷ್ಟೇ. ಒಂದೇ ಕೈ ಇರ್ತದೆ. ಒಂದೇ ಕೈ ಯಾರು ಎರಡು ಕೈ ತೋರ್ತಾರ. ಅಲ್ಲ, ನಾವೇನು ಹೇಳ್ಬೇಕಾದ್ರ ಮಾತು ಹೇಳ್ಬೇಕು, ಯಾರು ಮಾತಾಡ್ಬೇಕಾದ್ರೆ ಒಂದು ಕೈ ಎರಡು ಕೈ ಒಂದೇ ಕೈ. ಗುದ್ದಾಡ್ಬೇಕಾದ್ರೆ ಒಂದು ಕೈ. ಪೇಂಟ್ ಚೆನ್ನಾಗಿ ಮಾಡೋದು. ಎಷ್ಟು ಅಡಿ ಇರ್ತದೆ ಅದು?
ಅಲ್ಲ ಎಷ್ಟು ಎಲ್ಲ ಡ್ರಾಯಿಂಗ್ ಬರೋದು ಡ್ರಾಯಿಂಗ್ ಬರೋದು 3.5 ಅಲ್ಲ? ಒಂದು ವಾರ ಆಗುತ್ತೆ ನಮ್ಗೆ ಬಂದು 3.5 ಅಡಿ ಐತಲ್ಲ ಎಲ್ಲ? 3 ಅಡಿ 3.5 ಕಾಲು. ಖುಷಿ ಆಯ್ತಪ್ಪ ಇದು ನೋಡಿ. ಇಲ್ಲ ಸಣ್ಕೊಂಡೇ ಇದ್ದಾವೆ ನಾವು ತೆಗೆದಕ್ಕಿಲ್ಲ ನಾವು ಸಣ್ಣದು ಇಷ್ಟೇ ಅವು ಸರ್ಕಾರಕ್ಕೆ ಅವು ಇವು ಹಂಪಿ ಗಿಂಪಿ ಅದು ಬೇರೆ ಬೇರೆ ಮಂದಿ ಬಂದಿರ್ತಾರಲ್ಲ ಬೇಡದೇ ಅವ್ರನ್ನ ಜಾಸ್ತಿ ತಗೊಂಡು ಹೋದ್ರೆ ಅವ್ರನ್ನ ಯಾವ ಏನು ಅಂತೇಳಿ ಹೇಗೆ ಹೀಗೆ ರುಮಾಲು ಗಿಮಾಲು ಹೇಗೆ ಎಲ್ಲ ಯಾರು ಏನು ಕೇಳೋದಿಲ್ಲ ಕಲ್ತುಗಳು ಮಳ್ಳುಗಳ ಮಳ್ಳು ಸಹ ಒಳ್ಳೆಯದು. ಮತ್ತು ರುಮಾಲಿಗೆ ಹಾಂ ಹಾಂ ರುಮಾಲು ನಮ್ಮ ಸಿನಿಮಾ ಬರುತ್ತೆ. ಬೆಳ್ಳ ಬಟ್ಟೆ ಅದುಗಳು ಸಿನಿಮಾ ಅದುಗಳು ಬಟ್ಟೆನೇ ನಮ್ಮ ಬಟ್ಟೆ ನೋಡಿ ಸಿನಿಮಾ ಬಂದಿದ್ದು. ಹೌದೌದು. ಹಾಂ ಮೊದಲು ರಾಜ್ಕುಮಾರ್ ನಮ್ಮ ನೋಡಿನೇ ನಮ್ಮ ಮೇಲೆ ಭಾಳ ಪ್ರೀತಿ ಇದ್ದಾಗ ರಾಜ್ಕುಮಾರ್. ಯಾವ ಮುಳ್ಳು ಇವು? ಮುಳ್ಳು ಯಾವ? ಜಾಲಿ ಜಾರಿ ಮುಳ್ಳು. ಬೇಸ್ಕೊಂಡು ಬರ್ತಲ್ಲ. ಬೇರೆ ಯಾವ ಇರೋದಲ್ಲ ಜಾಲಿ ಮೇಲೆ ಇಟ್ಕೊಂಡು ಬಂದವರು ಕೂಡ ಅಲ್ಲಿ ಕುಚ್ಚೋದು ಜಾಲಿ ಮೇಲೆ. ಹಾಕ್ಲ ಇಲ್ಲ ನಾವು ಇಲ್ಲಿ ಬರೋದು ನಂದು ಯೂಟ್ಯೂಬ್ ಚಾನಲ್ ಐತೆ. ಯೂಟ್ಯೂಬ್ ಒಂದ್ಸಲ ನಿಮ್ಮನ್ನ ಸಂದರ್ಶನ ಮಾಡಂದ್ರೆ ನಿಮ್ಮನ್ನ ಸಂದರ್ಶನ ಮಾಡ್ತೀನಿ. ನಿಮ್ದು ಸಂದರ್ಶನ ಇದನ್ನು ನೋಡಿ. ನಮ್ದು ಚಾನಲ್ ಐತೆ ಯೂಟ್ಯೂಬ್ ಚಾನಲ್. ಇದು ಮೈಕೆಲ್ಲ ಮೈಕ್ ಮಾತಾಡೋದು ಟಿವಿ ಇದು ಸಂದರ್ಶನ ಮಾಡ್ತಾರಲ್ಲ ಹಂಗೆ ಮಾಡಿ ಬಿಡನ್ರಿ ಎಲ್ಲ ಕಡೆ ಎಲ್ಲ ನಿಮ್ಮ ಜೀವನ ಹೆಂಗೆ ಅಂತ ಮಾಡೋಣ. ಫೋಟೋಸ್ ಎಲ್ಲ ಅದಾವ, ವಿಡಿಯೋಸ್ ಎಲ್ಲ ನೀವು ಮಾಡಿದ್ದು ವಿಡಿಯೋ ಒಂದೈತೆ
ವಿಡಿಯೋ ಮಾಡಿದ್ದು ಒಂದು ಐತೆ ಟಿ ವಿ ನಿಲ್ಸಿಯಾ ಇದರಲ್ಲಿ ಐತೆ ಟಿ ವಿ ಇಡೋದು ಹಾಂ ಟಿ ವಿ ಇಡೋದು ಕಲಿಬೇಕು ಅಲ್ಲ ಇದು ಪೆನ್ ಡ್ರೈವ್ ಬಂಧುಗಳು ಗಿಂಬಲ್ ಮಾತು ಗೀತು ಎಲ್ಲ ಮಾತುಗಳು ನಿಮ್ದು ವಿಡಿಯೋ ಆಯ್ತಾ ನೀವು ಮಾಡಿದ್ದ ಹಾಂ ಅದೇ ಅಲ್ಲ ಅಂದು ವಿಡಿಯೋ ಸಂದರ್ಶನಕ್ಕೆ ಮಾಡ್ತೀವಲ್ಲ ಆದಾಗ ಈ ಥರ ಮಾಡ್ಯಾರ ಇವರು ನಾರಾಯಣಪ್ಪರ ಅಂತ ತೋರ್ಸಕ್ಕೆ ಬರ್ತದೆ ಅದಕ್ಕೆ ಕಲಾವಿದರು ಇಲ್ಲೇ ನಮ್ಮ ಭಾಗದಲ್ಲಿ ಈ ಥರ ಜಾನಪದ ಕಲೆ ಇವತ್ತು ನಶಿಸಿ ಹೋಗ್ತಾ ಇದೆ ಅಂತೇಳಿ ಒಂದು ಮಾಡಿದ್ರೆ ಭಾಳ ಇದಾಗುತ್ತೆ ಅಂತ ಸಾವಿರಾಗಿಬಿಟ್ಟು ಅಲ್ಲ ಆಗಲಿ ಆದ್ರೆ ನಾವು ಮಾಡೋಣ ಈಗ ನಾರಾಯಣಪ್ಪರದೊಂದು ಬೇಕು ಮಾತು ಸಾವಿರ ಜನ ಇದ್ದಾರೆ ನಾರಾಯಣಪ್ಪರ ಯಾರು ನೋಡೋಣ ಅಂತ ನಾನು ಹೇಳ್ತಾರೆ ಮಾಡೋಣ ಸ್ಪೆಟ್ ಶಾಲೆ ಎಲ್ಲ ಬಂದು ಎಲ್ಲ ನೋಡಿ ಅವ್ರನ್ನ ಫೋಟೋ ತಗೊಂಡು ಶಾಲೆ ಹುಡುಗರು ಒಂದು ವಿಡಿಯೋ ಮಾಡಿ ಬೆಂಗಳೂರು ಡೆಲ್ಲಿ ನಾಗ್ಪುರು ಪರದೇಶಕ್ಕೆ ಹೋಗಿ ಪರದೇಶ ಅದು ಏತಿದ್ದ ಬೆಳ್ಳೂರಿರೋಣ ಅಂತ ಹೇಳಿ ನಾವು ಬೆಳಗಾವಿ ಆ ಥರ ಹೋಗಿದ್ದೀವಿ 4 ಮಂದಿ ಹೋಗಿದ್ವಿ ಒಂದ್ಸಲ ಎಲ್ಲ ಜೀವನ ಚರಿತ್ರೆ ಹೇಳುವಂತೆ ಎಲ್ಲ ವಿಡಿಯೋ ಮಾಡಿ ಎಲ್ಲ ನೀಟಾಗಿ ವಿಡಿಯೋ ಮಾಡಿ ಎಲ್ಲ ನೀವು ಮಾತಾಡೋದು ಎಲ್ಲ ಗೊಂಬೆ ಎಲ್ಲ ಹಿಂಗ ಏನು ಎಲ್ಲ ಸಂದರ್ಶನ ಮಾಡೋಣ ಇಟ್ಟು ಬಿಡ ಲೈಟ್ ಹಾಕೊಂಡು ಕರೆಂಟ್ ಆಗಿತ್ತು